ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಆದ್ರೂ ನಾನು ಯಾರಿಗೂ ಹೇಳ್ದೆ ಹೊಲ್ ಕೊಚ್ಕೊಂಡು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ನನ್ನ ತಾಯಿ ನೊಂದ್ಕೋತಾಳೆ ಅಂತ, ಅವಳು ಕಷ್ಟ ಪಡ್ತಾಳಲ್ಲ ಅಂತ. ಏನಪ್ಪ ಸುಶಾಂತಪ್ಪ, ಒಂದು ದಿನ ಆದ್ರೂ ನೀನ್ ಶಾಂತಿ ಜೊತೆ ಕೂತ್ಕೊಂಡು ತಿಂಡಿ ತಿಂದಿದ್ದ? ಇಲ್ಲ ಅಲ್ಲ, ಅವಳು ನಿನ್ ಜೊತೆ ತಿಂಡಿ ಮಾಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ನಾನ್ ಬರೋ ತನಕ ಅವಳು ನನ್ನನ್ನ ಕಾಯ್ತಾ ಇದ್ಲು. ನನಗ್ ತಿಂಡಿ ಬಡ್ಸೆ ಅವಳು ತಿಂಡಿ ತಿಂತಾ ಇದ್ದಿದ್ದು ಗೊತ್ತಾ? ನನ್ನ ಅವಳ ಸಂಬಂಧದ ಬಗ್ಗೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಮಾತೆತ್ತಿದ್ರೆ ಸಂಬಳ ತಗೊಂಡು ಹೋಗು, ಸಂಬಳ ತಗೊಂಡು ಹೋಗು ಅಂತ ಹೇಳ್ತಿರಲ್ಲ, ಇದು ನಿಮ್ ಬುದ್ಧಿ. ಆದ್ರೆ ನಮ್ ಶಾಂತಮ್ಮನ್ ಬುದ್ಧಿ ಹೇಗ್ ಗೊತ್ತಾ? ಪ್ರೀತಿಯಿಂದ ಅಕ್ಕ ರತ್ನಕ ರತ್ನಕ ಅಂತ ಬಾಯ್ ತುಂಬಾ ಕರೆಯೋಳು. ಇನ್ನೆಲ್ಲಿ ಆ ಮಹಾತಾಯಿ ಮನೆನಲ್ಲೇ ಇಲ್ಲ. ಅವಳಿಲ್ದಿರೋ ಮನೆಯಲ್ಲಿ ನಾನು ಕೆಲಸ ಮಾಡಕ್ಕಿಲ್ಲ. ಆದ್ರೆ ಒಂದ್ ತಿಳ್ಕೊಡಿ, ಶಾಂತಮ್ಮ ಏನು, ಅವಳ ಬೆಲೆ ಏನು ಅಂತ ಈ ಮನೇಲಿ ಹೋಗ್ತಾ ಹೋಗ್ತಾ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂನು. ನನ್ ಶಾಂತಿ ಇಲ್ಲ ಅನ್ನೋ ಕೋಪದಲ್ಲಿ ನಾನು ಮಾತಾಡ್ತಿದ್ರೆ ನನ್ನನ್ನೇ ಬೈತಿದ್ದೀರಾ ನೀವು? ರತ್ನಮ್ಮ, ಅನಾವಶ್ಯಕವಾಗಿ ಮಾತಾಡಿ ವಾದ ವಿವಾದ ಮಾಡಿ ಹೊಸ ವಿವಾದ ಹುಟ್ಟಾಕ್ಬೇಡಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಾವೆಲ್ಲ ತುಂಬಾ ನೋವಲ್ಲಿದ್ದೀವಿ ರತ್ನಮ್ಮ. ಮತ್ತೆ ಮತ್ತೆ ನೀವು ನೋವು ಕೊಡಬೇಡಿ ರತ್ನಮ್ಮ. ಹೋಗಿ ರತ್ನಮ್ಮ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಇಲ್ಲ ಸಿದ್ದಣ್ಣ, ಇಲ್ಲ. ಬಂತಲ್ಲ ಈ ಮನೆ ಅಳಿನ ಬಾಯಿನಲ್ಲಿ ಮಾತು, ಸಂಬಳಕ್ಕೋಸ್ಕರ ನೀವು ಬರ್ತಿದ್ದೀರಾ ಅಂತ. ಇನ್ಮೇಲೆ ನಾನು ಇಲ್ಲಿ ಬರಲ್ಲ ಸಿದ್ದಣ್ಣ. ಇಲ್ಲಿವರೆಗೂ ನಾನು ಬರ್ತಾ ಇದ್ದಿತ್ತು ನನ್ ಶಾಂತಮ್ಮಂಗೋಸ್ಕರ, ನನ್ ಮಗಳು ಮುಖ ನೋಡಕ್ಕೋಸ್ಕರ. ಅವಳೇ ಇಲ್ಲ ಅಂದ್ಮೇಲೆ ಈ ಮನೆಗೆ ನಾನು ಯಾಕೆ ಬರ್ಲಿ? ನನ್ ಶಾಂತಮ್ಮ ಇಲ್ದಿರೋ ಮನೇಲಿ ಒಂದು ನಿಮಿಷನೂ ನಾನಿರಲ್ಲ. ರತ್ನಮ್ಮ, ರತ್ನಮ್ಮ, ನನ್ನ ಮಾತು ಕೇಳಿ. ಇಲ್ಲ ಸಿದ್ದಣ್ಣ, ಎಲ್ರೂ ಇರಿ. ಅವ್ರವ್ರ ಸಂತೋಷಕ್ಕೆ ಹೇಗ್ ಬೇಕೋ ಹಾಗಿರಿ. ಮಾತ್ಗೂ ಸ್ವಲ್ಪನೂ ಬಾಯ್ ಬಿಡದೇ ಇರೋ ತರ ಬೈತಿದ್ರಿ ಅವಳನ್ನ. ಈಗ ಬೈಸ್ಕೊಳಕ್ ಅವಳು ಇಲ್ಲ. ಬೈದೆ ನೀವೆಲ್ಲ ಹೇಗಿರ್ತೀರೋ ನನ್ಗೂ ಗೊತ್ತಿಲ್ಲ. ಆದ್ರೆ ಹೋಗಕ್ ಮುಂಚೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಮನೆ ಮುಂದೆ ನೀವೆಷ್ಟೇ ಬಂಗಾರದ ಬೃಂದಾವನ ಕಟ್ಟಿದ್ರು ಅದ್ರಲ್ಲಿ ತುಳಸಿ ಇದ್ರೇನೆ ಅದಕ್ಕೊಂದ್ ಬೆಲೆ. ನನ್ ಶಾಂತಮ್ಮ ಈ ಮನೆ ಬೃಂದಾವನಕ್ಕೆ ತುಳಸಿ ಇದ್ದಾಗಿದ್ಲು. ಎಲ್ರನ್ನು ಕಾಯ್ಕೊಂಡು ಬಾಚಿ ತಪ್ಕೊಂಡು ಅಂತ ಮರನೇ ಬಿದ್ದೋದಾಗ ಇಲ್ಲಿ ನಾನಿದ್ದೇನ್ ಪ್ರಯೋಜನ? ಶಾಂತಿ ನಿವಾಸದಲ್ಲಿ ಶಾಂತಿನೇ ಇಲ್ದೇ ಇದ್ಮೇಲೆ ಇದು ಮನೆ ಅಲ್ಲ, ಜಾಲಿ ಮರ. ಒಂದು ಚೂರು ನೇರಳೆ ಇರಲ್ಲ, ನಾನು ಇರೋದಿಲ್ಲ. ಏನೋ ಸಂಬಳ ಕೊಟ್ಬಿಡ್ತಾನಂತೆ. ಸಂಬಳನ ಹುಷಾರು. ಸಂಬಳಕ್ಕೆ ಕೆಲಸ ಮಾಡೋಳು ಈ ರತ್ನಮ್ಮ ಅಲ್ಲ. ಬೇಕಾದಷ್ಟು ಜನ ಸಿಗ್ತಾರೆ. ಸಂಬಳ ಕೊಟ್ಟು ಕೆಲಸದವ್ರನ್ನ ಇಟ್ಕೋ. ನನ್ನ ಹತ್ರ ಮಾತಾಡ್ಬೇಡ, ಬಂದ್ಬಿಟ್ಟ ಮಾತಾಡಕ್ಕೆ. ಎಷ್ಟು ಮಾತಾಡ್ತಾಳೆ ನೋಡು. ಶಾಂತಿನ ಕಳ್ಸದ್ಮೇಲೆ ರತ್ನಮ್ಮನ್ ಕಳ್ಸೋದ್ ಹೇಗೆ ಅಂತ ತುಂಬಾ ಪ್ಲಾನ್ ಮಾಡ್ಕೊಂಡ್ಬಿಟ್ಟೆ. ನನ್ ಪ್ಲಾನ್ನೆಲ್ಲ ವೇಸ್ಟ್ ಮಾಡ್ಬಿಟ್ಟೆ. ಅವಳೆ ತಾನಾಗ್ತಾನೆ ಹೊರಟೋಗ್ಬಿಟ್ಲು. ನನಗೊಂದು ಕೆಲಸ ಕಮ್ಮಿ ಆಯ್ತು. ನೋಡ್ಕೋತೀನಿ. ಈ ಮನೇಲಿನ್ನೂ ಇಲಿಗಳು ಹುಳುಗಳು ಎಷ್ಟೋ ಇದೆ.
ಏಯ್, ಈ ಕೇಕ್ ತಂದಿಟ್ಕೊಂಡು ಏನ್ ಮಾಡ್ತಿದ್ಯಾ? ಇನ್ನು ಅಪ್ಪೋರ್ ಬಂದಿಲ್ಲ, ಅಮ್ಮೋರ್ ಬಂದಿಲ್ಲ, ಚಿಕ್ಕಮ್ಮೋರ್ ಬಂದಿಲ್ಲ. ಕೇಕ್ ತಂದಿಟ್ಕೊಂಡು ಏನ್ ಮಾಡ್ತೀಯಾ? ಬರ್ತ್ಡೇ ಯಾರಿಗ್ ಮಾಡ್ತೀಯಾ? ಇನ್ನೇನ್ ಬಂದ್ಬಿಡ್ತಾರಿರೋ ಕಾಯಿ. ಒಂದ್ಸರಿ ನನ್ ನೋಡು, ಒಂದ್ಸರಿ ಅಲ್ಲಿ ನೋಡು. ಓ, ನಾನ್ ಅದಿದ್ದಂಗಿಲ್ವಾ? ನನ್ ಕರ್ಮ ನಿನ್ನನ್ ಕಟ್ಕೊಂಡಿದ್ದೀನಲ್ಲ. ಅಮ್ಮೋರ್ ಬಂದ್ರು. ನೀನು ನನ್ ಕರ್ಕೊಂಬಂದ್ಬಿಟ್ಟೆ. ಎಲ್ಲಿ ಅಚ್ಚು? ಬರ್ತಾಳೆ ಇರಿ. ಅಚ್ಚು, ಚೋ ಆಹಾ, ಕಂದ ಇಷ್ಟು ದೊಡ್ಡೋಳಾದ್ರೆ ಇನ್ನು ಚಿಕ್ಕ ಮಗು ತರ ಆಡೋದ್ ಬಿಡ್ಲಿಲ್ವಲ್ಲ ನೀನು? ಅದ್ಕೆ ಡ್ರೆಸ್ ಹೇಗಿದೆ? ಸೂಪರ್ ಆಗಿದೆ. ಚೆನ್ನಾಗ್ ಕಾಣುತ್ತಾ? ಮತ್ತೆ ಚೆನ್ನಾಗಿಲ್ದೇ ಇರುತ್ತಾ? ನಮ್ಮ ಅಣ್ಣ ತಂದ್ಕೊಟ್ಟಿದಾರಂದ್ರೆ ನನ್ ಟೇಸ್ಟ್ ನಮ್ಮ ಅಣ್ಣಂಗೆ ಏನ್ ಗೊತ್ತಿರುತ್ತೆ. ಸುಮಾ, ಸಖತ್ತಾಗಿರುತ್ತೆ. ನನಗೂ ನನ್ ತಂಗಿಗೂ ಹಚ್ಚಾಕಕ್ ನೋಡ್ತಾ ಇದೀಯಾ? ಅಂತ ತಪ್ಪು ಕೆಲಸ ನಾನ್ ಮಾಡಲ್ಲ. ತಂಗಿ ಅಣ್ಣನ್ ಬಿಟ್ಕೊಡಲ್ಲ, ಅಣ್ಣ ತಂಗಿನ್ ಬಿಟ್ಕೊಡಲ್ಲ. ಬನ್ನಿ ಕೇಕ್ ಕಟ್ ಮಾಡ್ಸ. ಸರಿ. ಒಂದ್ ನಿಮಿಷ. ನೀನು ಇದೆಲ್ಲ ಜಾಸ್ತಿ ತಿನ್ಬೇಡಮ್ಮ. ಯಾಕೆ? ಒಳ್ಳೆ ಅಡಿಗೆ ಮಾಡಿಸಿದೀನಿ ಮನೆಯಲ್ಲಿ, ಅದನ್ ತಿನ್ನುವಂತೆ. ಅಣ್ಣ, ಬರೀ ವಿಶ್ ಮಾಡಿದ್ರೆ ಆಗೋಯ್ತಾ? ಗಿಫ್ಟ್ ಏನೂ ಇಲ್ವಾ? ಗಿಫ್ಟು ರೀ, ನಾಟಕ ಮಾಡಿದ್ ಸಾಕು, ನಡೀರಿ. ಬಾ ಎಲ್ಲಿಗೆ? ಬಾ ಹೇಳ್ತೀನಿ ಬಾ. ಎಲ್ಲಿ ಕರ್ಕೊಂಡು ಬಾ ಹೋಗ್ತಿದ್ಯಾ ಕಂದ, ಅಣ್ಣ? ಬಾ ಚಿನ್ನ, ಬಾ ಹೇಳ್ತೀನಿ ಬಾ.